ನಂದೀಶ್ವರ ದೇವಸ್ಥಾನ ಪಂಚ ಕಮಿಟಿಯ ವತಿಯಿಂದ ನಂದಿ ಕಾಲೋನಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಪ್ರಯುಕ್ತ ಶ್ರೀ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣ ಕಾರ್ಯಕ್ರಮವನ್ನು ದಿನಾಂಕ 25/7/2025 ರಿಂದ 24/8/2025 ಬಹಳ ಅದ್ಧೂರಿಯಿಂದ ಶ್ರೀ ವೇದಮೂರ್ತಿ ರಾಜಯ್ಯ ಸ್ವಾಮಿಯವರ ವಾಕುಚಾತುರ್ಯದಿಂದ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ದಿನಾಂಕ 24/8/2025 ರಂದು ಪಲ್ಲಕ್ಕಿ ಉತ್ಸವ ಜೊತೆ ಮುಕ್ತಾಯ ಸಮಾರಂಭಗೊಂಡಿತು. ನಂದಿ ಕಾಲೋನಿಯ ನಂದಿ ತರುಣ ಸಂಘ ಹಾಗೂ ನಂದಿ ಮಹಿಳಾ ಮಂಡಳಿಯ ಹಾಗೂ ನಂದೀಶ್ವರ ಪಂಚ ಕಮಿಟಿಯ ಸಹಕಾರದಿಂದ ಮುಕ್ತಾಯ ಸಮಾರಂಭವನ್ನು ಬಹಳ ವಿಜೃಂಭಣೆಯಿಂದ ನಡೆಯಿತು. ನಂದಿ ಕಾಲನಿ ಪಂಚ ಕಮಿಟಿ ಅದಕ್ಕೆ ನಾವು ಸತತವಾಗಿ 95-96 ಹಿಡ್ಕೊಂಡು ಪಲ್ಲಕ್ಕಿ ಉತ್ಸವ ಮಾಡ್ತಾಯಿದ್ದೆವು. ನಡುಬರಕ್ಕೆ ನಾವು ಪಲ್ಲಕ್ಕಿ ಪುರಾಣ ಕಾರ್ಯಕ್ರಮ ಮಾಡ್ತಿದ್ದೆವು. ಈ ನಮ್ಮ ಕೈಲಿ ಆಗಲ ಬಟ್ಟಿಗೆ ಬಿಟ್ಟಿದ್ದೆವು. ಈ ನೌತರಣ ಹುಡುಗರು ತಯಾರಾಗ್ಯಾವ, ನಾವು ಅವ್ರಿಗೆ ಒಪ್ಪಿಸಿದ್ದೆವು. ಆದ ಕಾರಣ ಎಲ್ಲರೂ ಸಹಮತದಿಂದ ಎಲ್ಲರೂ ಕಾರ್ಯದರ್ಶಿಗಳಾಗಲಿ ನಮ್ಮ ಪಂಚ ಕಮಿಟಿಯ ಸದಸ್ಯರಾಗಲಿ ಉಲ್ಲಾಸಕ್ಕೆ ಎಲ್ಲ ಪ್ರೋತ್ಸಾಹ ಕೊಟ್ಟಾರ. ಅದಕ್ಕೆ ಹುಡುಗರಿಗೆ ಕೈದ ಕೊಟ್ಟಿದ್ದು ಹುಡುಗರು ಭವ್ಯ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿ ವರ್ಷ ಶ್ರಾವಣದಾಗ ನಾವು ಪಲ್ಲಕ್ಕಿ ಮೆರವಣಿಗೆ ಮಾಡ್ತಾ ಇರ್ತೀವಿ. ಈ ವರ್ಷ ಪುರಾಣ ಹಚ್ಚಿದ ಕಾರಣ ಭವ್ಯ ಪುರಾಣ ಮಾಡ್ಕೊಂಡು ಬಂದಿದ್ದೆವು. ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ನಡೀಲಿಕ್ಕೆ ಕಾರಣ ಅಂದ್ರೆ ನಮ್ಮ ಬಡಾವಣೆಯಲ್ಲಿರ್ತಕ್ಕಂಥ ಹಿರಿಯರು, ಆ ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ಒಂದು ಭವ್ಯವಾದಂಥ ಕಾರ್ಯಕ್ರಮಗಳು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಪರ್ಯಂತರವಾಗಿ ಪುರಾಣ ಕಾರ್ಯಕ್ರಮಗಳು ಭಾಳ ಒಂದು ವಿಜೃಂಭಣೆಯಿಂದ ನಡೀತಾ ಇದೆ. ಇದಕ್ಕೆ ನಮ್ಮ ಕಾಲೋನಿಯ ಎಲ್ಲ ಯುವಕರು, ತರುಣ ಸಂಘದ ಅಭ್ಯರ್ಥಿಗಳು ಮತ್ತು ಮಹಿಳಾ ಮಂಡಳ ಸದಸ್ಯರು ಮತ್ತು ಅಕ್ಕಂಬಳದವರು ಅವರಿವರನ್ನದೇ ಎಲ್ಲ ಯುವಕರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಗೊಳಿಸ್ತಾ ಇದ್ದಾರೆ. ನಡಬರ್ಕ ಕೆಲವೊಂದು ದಿವಸ ನಾವು ಬಿಟ್ಟಿದ್ದೀವಿ, ಆದರೂ ಮತ್ತೆ ಈ ವರ್ಷ ಎಲ್ಲ ಯುವಕರು ಮುಂದಾದರು. ನಮ್ಮ ಪಂಚ ಕಮಿಟಿ ಎಲ್ಲ ಹಿರಿಯರು ನೀವೆಲ್ಲ ಮಾಡಿರ್ತಮ್ಮ, ನಾವೆಲ್ಲ ಇರ್ತೀವಿ ಎಂಬಂಥ ಮಾತನ್ನು ಹೇಳಿದ ಮೂಲಕ ಎಲ್ಲ ಯುವಕರು ಅವರಿವರನ್ನದೇ ಭಾಳಷ್ಟು ಜನ ಯುವಕರು ಒಬ್ಬರಿಗೊಬ್ಬರು ಕೈ ಜೋಡಿಸಿ ಪ್ರಸಾದ ಆಗಿರ್ಬೋದು, ಇವತ್ತು ಕುರ್ಚಿ ಹಾಕೋದಾಗಿರ್ಬೋದು, ಎಲ್ಲರಿಗೂ ಕರೆಯೋದಾಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಮತ್ತು ಬಡಾವಣೆಯ ಆಸ್ಪಾಸ್ ಇರ್ತಕ್ಕಂಥ ಎಲ್ಲ ಬಡಾವಣೆಯ ಎಲ್ಲ ಯುವಕರು ಸೇರಿ ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ. ವರದಾನೇಶ್ವರಿ ಗುಡ್ಡಾಪುರ ದಾನಮ್ಮ ದೇವಿ ಅವರೆಲ್ಲರಿಗೂ ಒಂದು ಆಶೀರ್ವಾದ ರೂಪದಲ್ಲಿ ನಮಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ ಎಂಬಂಥ ಮಾತನ್ನು ಹೇಳ್ತಾ ಇದ್ದೇವೆ. ಮುಂದೆ ಬರ್ತಕ್ಕಂಥ ಶ್ರಾವಣ ಮಾಸದಲ್ಲಿ ಇದೇ ಥರ ನಮ್ಮ ಪಂಚ ಕಮಿಟಿ ಎಲ್ಲ ಹಿರಿಯರು ನಮ್ಮ ಬೆನ್ನಿಂದ ಇದ್ದರೆ ಇದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಾಡಿ ತೋರಿಸ್ತೀವಿ ಎಂಬಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಇದ್ದೇನೆ. ಧಾರ್ಮಿಕ ಕಾರ್ಯಕ್ರಮ ನಡೆಯೋದ್ರಿಂದ ನಮ್ಮಲ್ಲಿ ಒಳ್ಳೆಯ ಒಂದು ಒಕ್ಕಟ್ಟು, ಯುನಿಟಿ ಮತ್ತು ಒಳ್ಳೆಯತನವನ್ನು ಬೆಳಲಿಕ್ಕೆ ಸಾಧ್ಯತೆ ಆಗುತ್ತದೆ. ಮತ್ತು ಅವಿಭಕ್ತ ಕುಟುಂಬ ಎಂಬಂಥ ಒಂದೇ ಕುಟುಂಬದ ಮಕ್ಕಳಂತೆ ಇರಲಿಕ್ಕೆ ಸಾಧ್ಯತೆ ಎಂಬಂಥ ಮಾತನ್ನು ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಂದಿ ಕಾಲನಿಯ ಅಕ್ಕನ ಬಳಗದವರು ನಂದಿ ಕಾಲನಿಯ ಅಕ್ಕನ ಬಳಗದಲ್ಲಿ ಭಜನೆಯನ್ನು 25-30 ವರ್ಷದಿಂದ ಮಾಡುತ್ತಾ ಇದ್ದೇವೆ. ಇದಕ್ಕೆಲ್ಲರ ಸಹಕಾರವಿದೆ. ಈಗ ನಮ್ಮ ಅಕ್ಕನ ಬಳಗದವರು ಬಹಳ ವಿಜೃಂಭಣೆಯಿಂದ ಭಜನೆಯನ್ನು 1 ತಿಂಗಳ ಶ್ರಾವಣ ಮಾಸ ವಿಜೃಂಭಣೆಯಿಂದ ಮಾಡಿದೆವು. ಇದಕ್ಕೆಲ್ಲ ತರುಣ ಸಂಘದವರ ಸಹಕಾರವಿದೆ ಎಲ್ಲರೂ. ಹಾಗೆ ಮತ್ತು ಇಲ್ಲಿ ನಂದಿ ಕಾಲನಿಯಲ್ಲಿ ದಾನಮ್ಮ ದೇವಿಯ ಪುರಾಣವನ್ನು ಇಟ್ಟಿದ್ದರು. ಆ ದಾನಮ್ಮ ದೇವಿಯ ಪುರಾಣನು ಇವತ್ತು ಮುಗಿಯಿತು. ಎಲ್ಲರೂ ದಾನಮ್ಮ ದೇವಿ ಪುರಾಣವಾದ್ರೂ ಎಲ್ಲ ಭಾಳ ವಿಜೃಂಭಣೆಯಿಂದ ಮುಗಿಯಿತು.
ಎಲ್ಲರಿಗೂ ಶರಣಾರ್ಥಿ. ಇಲ್ಲಿ ನನ್ನ ಹೆಸರು ಬಂದು ಶೈಲಜಾ ಎಸ್ ಜಮಾದಾರ್ ಅಂತ. ಈ ನಂದಿ ಕಾಲನಿ ಬಡಾವಣೆಯಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ದಾನಮ್ಮ ದೇವಿಯ ಪುರಾಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಹಾಗೂ ಈ ಶ್ರಾವಣ ಮಾಸದ ಈ ಮುಕ್ತಾಯ ಸಮಾರಂಭದಲ್ಲಿ ಪ್ರತಿಯೊಂದು ಭಕ್ತರು ಇವತ್ತು ಪಲ್ಲಕ್ಕಿ ಉತ್ಸವ ಸೇರಿ ನಾವು ಇಡೀ ಬಡಾವಣೆಯಲ್ಲಿ ಎಲ್ಲರೂ ಸೇರಿ ಪಲ್ಲಕ್ಕಿ ಉತ್ಸವವನ್ನು ತುಂಬ ವಿಜೃಂಭಣೆಯಿಂದ ನೆರವೇರಿಸಿದ್ದೇವೆ. ಅಲ್ಲದೆ ಅಕ್ಕನ ಬಳಗದವರು ಕೂಡ, ನಮ್ಮ ಗಣೇಶ ಮಂಡಳಿಯ ತರುಣ ಸಂಘದವರ ಮಕ್ಕಳು ಕೂಡ, ಪ್ರತಿಯೊಬ್ಬರು ಈ ಒಂದು ನಂದಿ ದೇವಸ್ಥಾನದ ಸಮಿತಿಯ ಸದಸ್ಯರು ಕೂಡ ಎಲ್ಲರೂ ಭಾಗಿಯಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಿದ್ದೇವೆ. ಪ್ರತಿಯೊಂದು ಭಕ್ತರಲ್ಲಿ ಮನವಿ, ಇದೇ ರೀತಿ ಪ್ರತಿ ವರ್ಷ ಕೂಡ ನಾವು ಈ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.